ಪ್ರಿಯರೇ, ನಾವು ಕೀರ್ತನೆಯನ್ನು ಓದಿ ಪ್ರಾರ್ಥನೆ ಮಾಡಿ ಆರಾಧನೆ ಭಾಗಕ್ಕೆ ಹೋಗುವ. ಸರ್ವ ಭೂನಿವಾಸಿಗಳೇ, ಯೆಹೋವನಿಗೆ ಜಯಘೋಷ ಮಾಡಿರಿ, ಯೆಹೋವನನ್ನು ಸಂತೋಷದಿಂದ ಸೇವಿಸಿರಿ, ಉತ್ಸಾಹಧ್ವನಿ ಮಾಡುತ್ತಾ ಆತನ ಸನ್ನಿಧಿಗೆ ಬನ್ನಿರಿ. ಯೆಹೋವನೇ ದೇವರೆಂದು ತಿಳಿದುಕೊಳ್ಳಿರಿ, ನಮ್ಮನ್ನು ಉಂಟು ಮಾಡಿದವನು ಆತನೇ, ನಾವು ಆತನವರೇ, ಆತನ ಪ್ರಜೆಯು, ಆತನ ಪಾಲಿಸುವ ಹಿಂಡು ಆಗಿದ್ದೇವೆ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವರ ವಾಕ್ಯದಲ್ಲಿ ಜೀವ ಉಂಟು. ದೇವರ ವಾಕ್ಯ ಹೀಗೆ ಹೇಳ್ತದೆ, ಸರ್ವ ಭೂನಿವಾಸಿಗಳು ಯೆಹೋವನನ್ನು ಜಯಘೋಷ ಮಾಡಿರಿ. ನಾವೆಲ್ಲರೂ ಆತನ ಸ್ತುತಿಸಬೇಕು, ಎಲ್ಲರೂ ಆರಾಧನೆ ಮಾಡಬೇಕು, ಆತನ ಚಿತ್ತವಾಗಿದೆ. ಅದಕ್ಕೋಸ್ಕರ ಆತನ ವಾಕ್ಯ ಹೇಳ್ತದೆ, ಯೋಹಾನ ಸುವಾರ್ತೆ 14:23, ಆತನು ಆರಾಧನೆ ಮಾಡುವವರು ಸತ್ಯದಿಂದಲೂ ಆತ್ಮದಿಂದಲೂ ಆರಾಧನೆ ಮಾಡಬೇಕೆಂದು ಆತನು ಬಯಸ್ತಾನೆ. ನಾವು ಈ ಸಮಯದಲ್ಲಿ ಸತ್ಯದಿಂದಲೂ ಆತ್ಮದಿಂದಲೂ ಆತನ ಮನಪೂರ್ವಕವಾಗಿ ಹೃದಯಪೂರ್ವಕವಾಗಿ ಆತನು ಸ್ತುತಿಸುವ, ಆತನ್ನು ಆರಾಧನೆ ಮಾಡುವ, ಆತನ ನಾಮವನ್ನು ಮಹಿಮೆಪಡಿಸುವ ಈ ಸಮಯದಲ್ಲಿ ನಾವು ಎಲ್ಲರೂ ಸಿದ್ಧವಾಗಿ ಆತನ್ನು ಸ್ತುತಿಸುವ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್. Glory, glory. ಸತ್ಯ ದೇವರ ನಾವು ಆರಾಧಿಸುವ, ಆತ್ಮದಿಂದಲೂ ಸತ್ಯದಿಂದಲೂ ಸತ್ಯ ದೇವರ ಆರಾಧಿಸುವ. ಹಲ್ಲೆಲೂಯಾ, 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 ಹಲ್ಲೆಲೂಯಾ.
ಸ್ತೋತ್ರಕ್ಕೆ ಆತನೇ ಯೋಗ್ಯ. ನಾನು ಸ್ತುತಿಸುವೆನು, ನಾನು ಭಜಿಸುವೆನು, ಕರ್ತನ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸಿರೆಂದು ನಮಿಸುವೆನು. ಸ್ತೋತ್ರಕ್ಕೆ ಆತನೇ ಯೋಗ್ಯ, ಸ್ತುತಿ ಸ್ತೋತ್ರಕ್ಕೆ ಆತನೇ ಯೋಗ್ಯ, ಸ್ತುತಿ ಸ್ತೋತ್ರಕ್ಕೆ ಆತನೇ ಯೋಗ್ಯನು. ಸ್ತುತಿ ಸ್ತೋತ್ರಕ್ಕೆ ನೀನೊಬ್ಬನು ಮಾತ್ರ ಯೋಗ್ಯನಾಗಿರಿ ಕರ್ತನೇ. ಮಹಿಮೆಗೆ ನೀನೊಬ್ಬನು ಮಾತ್ರ ಯೋಗ್ಯನಾಗಿರಿ. ಸರಳಾದ ಹೃದಯದ ದೇವರೇ ನಿನಗೆ ಸ್ತೋತ್ರ. ಅಪ್ಪ ತಂದೆ ನಿನಗೆ ಸ್ತೋತ್ರ ಕರ್ತನೇ. ಹಾಲೆಲೂಯ. ಕರ್ತನೇ ನಿನಗೆ ಸ್ತೋತ್ರ. ಹಾಲೆಲೂಯ. ಅಗಮ್ಯವಾದ ಬೆಳಕಲ್ಲಿರುವ ಆತನ ನೀನಾಗಿದೆ ತಂದೆ, ಅದು ಸ್ತೋತ್ರ ಕರ್ತನೇ. ಹಾಲೆಲೂಯ. ರಾಜಾಧಿರಾಜ ರಾಜಾಧಿರಾಜನಿಗೆ ಸ್ತೋತ್ರ ತಂದೆ. ಗ್ಲೋರಿ ಗ್ಲೋರಿ. ಮಹಿಮೆ 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 ನಿನಗೆ ಮಹಿಮೆ ಆಗಲಿ, ನಿನಗೆ ಮಹಿಮೆ ಆಗಲಿ. ನಿನ್ನ ಜನ ನಿನಗೆ ಮಾನ, ನಿನಗೆ ಸ್ವಾಮಿ ಒಬ್ಬನಿಗೆ ಮಾತ್ರ ಕರ್ತನೇ. ಹಾಲೆಲೂಯ ಹಾಲೆಲೂಯ. ರಾಜ ರಾಜ ರಾಜ. ಎಸ್ ಸ್ತುತಿಗೆ ಯೋಗ್ಯ ಯೇಸುನಾಮ.
ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನಾಗಿ ತಂದೆ ನಿನಗೆ ಸ್ತೋತ್ರ ಕರ್ತನೇ. ಎಲ್ಲ ದೇವದೂತರ ಅಡ್ಡ ಬಿದ್ದು ಕರ್ತನಿಗೆ ನಮ್ಮ ದೇವರು ಪರಿಶುದ್ಧನೆಂದು ದೊಡ್ಡ ಶಬ್ದದಿಂದ ಕರ್ತನೆ ಗರಜುವ ಸಮುದ್ರದ ಹಾಗೆ ಶಬ್ದದಿಂದ ಕರ್ತನೆ ಆರಾಧನೆಯ ಒಂದು ಶಬ್ದವನ್ನು ನಾನು ಕೇಳಿದೆಂದು ಯೋಹನು ಬರೆಯುತ್ತಾ ಇದ್ದಾನೆ. ತಂದೆ ನಿನಗೆ ಸ್ತೋತ್ರಪ್ಪ. ನಿನ್ನ ಪ್ರಸನ್ನತೆ, ನಿನ್ನ ಉಪಸ್ಥಿತಿಗೋಸ್ಕರ ಸ್ತೋತ್ರ. ನಿನ್ನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಇದ್ದಿದ್ದಕ್ಕೆ ಸ್ತೋತ್ರ. ನಮಗೆ ನಡೆಸ್ತಾ ಇದ್ದಿ ಸ್ತೋತ್ರ ತಂದೆ, ಅದು ಸ್ತೋತ್ರಪ್ಪ ರಾಜ ಸ್ತೋತ್ರ. ನಾವೆಲ್ಲರೂ ಆತನ ಆರಾಧಿಸುವ, ಮನಪೂರ್ವಕವಾಗಿ ಹೃದಯಪೂರ್ವಕವಾಗಿ ಆತನ ಆರಾಧಿಸುವ ನಾವೆಲ್ಲರೂ ಸೇರಿ. ಪರಿಶುದ್ಧನು ನೀನೇ ಪರಿಶುದ್ಧನು ಪರಿಶುದ್ಧನು ನೀನೇ ಪರಿಶುದ್ಧನು ಪರಿಶುದ್ಧನು ನೀನೇ ಪರಿಶುದ್ಧನು ಪರಿಶುದ್ಧನು ನೀನೇ ಪರಿಶುದ್ಧನು ಕುರಿ ಮರಿ ಆದವನೇ ಹೊಸ ಒಡಂಬಡಿಕೆಯ ಮಧ್ಯಸ್ಥನೇ ನನಗಾಗಿ ತಂದೆ ಬಳಿ ಮಧ್ಯಸ್ಥಿಕೆ ವಹಿಸುವ ಮಹಾಯಾಜಕನೇ ನನಗಾಗಿ ತಂದೆ ಬಳಿ ಮಧ್ಯಸ್ಥಿಕೆ ವಹಿಸುವ ಮಹಾಯಾಜಕನೇ ನನ್ನ ಕಿರೀಟ ಬಿಚ್ಚಿ ನಿನ್ನ ಪಾದದಲ್ಲಿಟ್ಟು ಅಡ್ಡಬಿದ್ದು ಹೇಳುವೆ ನೀನೇ ಪರಿಶುದ್ಧನೆಂದು ನನ್ನ ಕಿರೀಟ ಬಿಚ್ಚಿ ನಿನ್ನ ಪಾದದಲ್ಲಿಟ್ಟು ಅಡ್ಡಬಿದ್ದು ಹೇಳುವೆ ನೀನು ಪರಿಶುದ್ಧನೆಂದು ಪರಿಶುದ್ಧನು ನೀನೇ ಪರಿಶುದ್ಧನು ಪರಿಶುದ್ಧನು ನೀನೇ ಪರಿಶುದ್ಧನು ಪರಿಶುದ್ಧನು ನೀನೇ ಪರಿಶುದ್ಧನು ಪರಿಶುದ್ಧನು ನೀನೇ ಪರಿಶುದ್ಧನು ಯುಗ ಯುಗಗಳಲ್ಲಿಯೂ ಜೀವಿಸುವ ಏತಾತ ಇರುವಾಗ ಬರುವಾತನು ಯುಗ ಯುಗಗಳಲ್ಲಿಯೂ ಜೀವಿಸುವ
ಪರಿಶುದ್ಧನೆಂದು ನನ್ನ ಕಿರೀಟ ಬಿಚ್ಚಿ ನಿನ್ನ ಪಾದದಲ್ಲಿಟ್ಟು ಅಡ್ಡಬಿದ್ದು ಹೇಳುವೆ ನೀನೆ ಪರಿಶುದ್ಧನೆಂದು. ಪರಿಶುದ್ಧನೋ ನೀನೆ ಪರಿಶುದ್ಧನೋ ಪರಿಶುದ್ಧನೋ ನೀನೆ ಪರಿಶುದ್ಧನೋ ಪರಿಶುದ್ಧನೋ ನೀನೆ ಪರಿಶುದ್ಧನೋ ಪರಿಶುದ್ಧನೋ ನೀನೆ ಪರಿಶುದ್ಧನೋ ಪರಿಶುದ್ಧನು ನೀನೆ ಪರಿಶುದ್ಧನೋ ಪರಿಶುದ್ಧನೋ ನೀನೆ ಪರಿಶುದ್ಧನೋ. ನನ್ನ ಕಿರೀಟ ಬಿಚ್ಚಿ ನಿನ್ನ ಪಾದದಲ್ಲಿಟ್ಟು ಅಡ್ಡಬಿದ್ದು ಹೇಳುವೆ ನೀನೆ ಪರಿಶುದ್ಧನೆಂದು. ನನ್ನ ಕಿರೀಟ ಬಿಚ್ಚಿ ನಿನ್ನ ಪಾದದಲ್ಲಿಟ್ಟು ಅಡ್ಡಬಿದ್ದು ಹೇಳುವೆ ನೀನೆ ಪರಿಶುದ್ಧನೆಂದು. ಪರಿಶುದ್ಧನೋ ನೀನೆ ಪರಿಶುದ್ಧನೋ 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 ಪರಿಶುದ್ಧನೋ ನೀನೆ ಪರಿಶುದ್ಧನೋ. ತಂದೆ ನಿನಗೆ ಸ್ತೋತ್ರಪ್ಪ, ರಾಜ್ಯಾಧಿರಾಜನೇ ನಿನಗೆ ಸ್ತೋತ್ರ. ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ, ನಿನ್ನ ಉಪಸ್ಥಿತಿಗಾಗಿ ಸ್ತೋತ್ರ ತಂದೆ ದೇವರೇ ಸ್ತೋತ್ರ. ಅಗಮ್ಯವಾದ ಬೆಳಕಲ್ಲಿ ಇರುವ ಆತ ನೀನಾಗಿದೆ ತಂದೆ ನಿನಗೆ ಸ್ತೋತ್ರಪ್ಪ. ನಿನ್ನ ಮಕ್ಕಳಾಗಿ ಸೇರಿ ನಾವು ಮಾಡಿದ ಸ್ತುತಿಯಲ್ಲಿ ನೀನು ಮಹಿಮೆ ಹೊಂದಿದ್ದಕ್ಕೆ ಸ್ತೋತ್ರಪ್ಪ. ನಾವು ಮಾಡಿದ ಆರಾಧನೆಯಲ್ಲಿ ನೀನು ಮಹಿಮೆ ಹೊಂದಿದ್ದಕ್ಕೆ ಸ್ತೋತ್ರ ಕರ್ತನೇ. ಓ ನೀನು ಕರ್ತನೇ ಸ್ತುತಿಗೆ ಯೋಗ್ಯನು, ಕರ್ತನೇ ಆರಾಧನೆಗೆ ನೀನು ಯೋಗ್ಯನಾಗಿದೆ ಕರ್ತನೇ. ಎಲ್ಲ ಘನ, ಎಲ್ಲ ಮಾನ, ಎಲ್ಲ ಮಹಿಮೆ ನಿನಗೆ ಒಬ್ಬನಿಗೆ ಮಾತ್ರ ನಾವು ಸಲ್ಲಿಸ್ತೇವೆ. ಆಮೆನ್. ಥ್ಯಾಂಕ್ ಯು ಲಾರ್ಡ್. ಪ್ರಿಯರೇ, ಇಷ್ಟ ತನಕ ನಾವು ನಮ್ಮ ತಂದೆಯಾದ ದೇವರಿಗೆ ಸ್ತುತಿ ಸ್ತೋತ್ರ ಮಾಡಿದೆವು, ಆರಾಧನೆ ಮಾಡಿದೆವು. ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಉಂಟು, ದೇವರ ಉಪಸ್ಥಿತಿ ನಮ್ಮ ಮಧ್ಯದಲ್ಲಿ ಉಂಟು. ದೇವರ ಪ್ರಸನ್ನತೆಯಲ್ಲಿದ್ದೇವೆ. ದೇವರಿಗೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ನಾವು ದೇವರ ವಾಕ್ಯವನ್ನು ಕೇಳಲಿಕ್ಕೆ ಹೋಗುವ. ದೇವರ ವಾಕ್ಯದಲ್ಲಿ ಜೀವ ಉಂಟು,
ಜೀವವುಳ್ಳ ವಾಕ್ಯ ನಾವು ಕೇಳುವ. ಜೀವವುಳ್ಳ ವಾಕ್ಯ ಕೇಳುವಾಗನೇ ಏನು ಮಾಡ್ತದೆ, ನಿಮಗೆ ದೇವರು ಆಶೀರ್ವಾದ ಮಾಡ್ತಾನೆ. ದೇವರ ಆಶೀರ್ವಾದ ನಿಮಗೆಲ್ಲರಿಗೆ ಬೇಕು. ದೇವರು ಏನು ಬಯಸ್ತಾ ಇದ್ದಾನೆ, ದೇವರು ಎಲ್ಲರಿಗೆ ಪ್ರೀತಿ ಮಾಡ್ತಾ ಇದ್ದಾನೆ. ಆತನು ಪ್ರೀತಿ ಮಾಡುವ ದೇವರಾಗಿದ್ದಾನೆ. ಅದಕ್ಕೆ ಸ್ತೋತ್ರ. ಈ ಸಮಯದಲ್ಲಿ ನಾವು ನೇರವಾಗಿ ದೇವರ ವಾಕ್ಯಕ್ಕೆ ಹೋಗುವ. ಯೋಹನ ಸುವಾರ್ತೆ 14ರಲ್ಲಿ 1ರಿಂದ ಸ್ವಲ್ಪ ನಾವು ಧ್ಯಾನಿಸುವ. ಆತನು ವಾಗ್ದಾನ ಮಾಡಿದ್ದಾನೆ. ಯೇಸು ಕ್ರಿಸ್ತನು ಆತನು ಹೇಳ್ತಾ ಇದ್ದಾನೆ, ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ ಹೇಳ್ತಾನೆ. ಹೃದಯವು ಕಳ್ಳಗೊಳ್ಳದಿರಲಿ ಅಂತ ಹೇಳ್ತಾನೆ. ಮನುಷ್ಯನ ಹೃದಯ ವೆರಿ ವೆರಿ ಇಂಪಾರ್ಟೆಂಟ್ ಆಗಿದೆ. ನಮ್ಮ ಹೃದಯದಲ್ಲಿ ಏನು ತುಂಬಿದೆ ಅದೇ ಹೊರಗೆ ಬರುವುದು. ಒಬ್ಬನಿಗೆ ಭಯ ಹುಟ್ಟುವುದೆಲ್ಲಿಂದ? ಹೃದಯದಿಂದ ಭಯ ಹುಟ್ಟುವುದು. ಅದಕ್ಕೋಸ್ಕರ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ, ಭಯ ಪಡಬೇಡಿರಿ, ಚಂಚಲ ಆಗಬೇಡಿರಿ, ಕಳವಳಗೊಳ್ಳಬೇಡಿರಿ, ಧೈರ್ಯದಿಂದಿರಿರಿ ಎಂದು ದೇವರ ವಾಕ್ಯದಲ್ಲಿ ಎಷ್ಟೋ ಕಡೆಯಲ್ಲಿ ಪ್ರಿಯರೇ ಬರೆಯಲ್ಪಟ್ಟಿದೆ. ಯಾವ ಕಷ್ಟ ಬರಲಿ, ಯಾವ ಸಮಸ್ಯೆ ಬರಲಿ, ಭಯ ಪಡಬೇಡಿರಿ. ಪ್ರತ್ಯೇಕವಾಗಿ ದೇವರ ಮಕ್ಕಳು ಭಯಪಡುವುದಲ್ಲ. ಏನೇ ಆಗಲಿ, ಯೇಸು ಹೇಳ್ತಾನೆ, ನನ್ನ ಮೇಲೆ ವಿಶ್ವಾಸ ಇಡು ಹೇಳ್ತಾನೆ. ಆತನ ಮೇಲೆ ವಿಶ್ವಾಸ ಇಡಲಿಕ್ಕೆ ಆತನು ಹೇಳ್ತಾನೆ. ಆತನ ಮೇಲೆ ವಿಶ್ವಾಸ ಇಟ್ಟವರು, ಆತನ ಮೇಲೆ ದೃಷ್ಟಿ ಇಟ್ಟವರು ಲಜ್ಜೆಗೆ ಈಡಾಗುವುದಿಲ್ಲ ಎಂದು ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಉಂಟು. ಅದಕ್ಕೋಸ್ಕರ ಯೇಸು ಕೆಲವು ಪ್ರಾಮಿಸ್ ಮಾಡಿದ್ದಾನೆ, ವಾಗ್ದಾನ ಮಾಡಿದ್ದಾನೆ. ಏಕೆಂದರೆ ಈ ಲೋಕದಲ್ಲಿ ಮಾನವನು ಭಯದಲ್ಲಿ ಇರ್ಬೋದು, ಕಳವಳದಲ್ಲಿ ಇರ್ಬೋದು, ಎತ್ತೆಯಲ್ಲಿ ಇರ್ಬೋದು, ಚಿಂತೆಯಲ್ಲಿ ಇರ್ಬೋದು. ಆದರೆ ನನ್ನಲ್ಲಿ ಇದ್ದರೆ ಆತನು ಹೇಳ್ತಾನೆ, ಕೆಲವು ವಾಗ್ದಾನ ಆತನು ಮಾಡಿದ್ದಾನೆ. ದೇವರ ಮಕ್ಕಳಿಗೆ ವಾಗ್ದಾನ ಮಾಡಿದ್ದಾನೆ. ಆತನು ಹೇಳ್ತಾ ಇದ್ದಾನೆ, ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ. ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳುಂಟು. ಆತನು ಹೇಳ್ತಾನೆ, ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ನನ್ನನ್ನು ನಂಬಿರಿ ಹೇಳ್ತಾನೆ. ನೋಡಿ, ನನ್ನ ತಂದೆಯನ್ನು ನಂಬಿರಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳಿವೆ, ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೆನು. ತಂದೆಯ ಮನೆಯಲ್ಲಿ ಪರಲೋಕದಲ್ಲಿ ಬಹಳ ಬಿಡಾರಗಳುಂಟು. ತಂದೆಯ ಮನೆಯಲ್ಲಿ, ಏಕೆಂದರೆ ದೇವರ ಮಕ್ಕಳಿಗೆ ದೇವರು ಆಲ್ರೆಡಿ ಏನು ಮಾಡಿದ್ದಾನೆ, ಬಿಡಾರಗಳು ಮಾಡಿಟ್ಟಿದ್ದಾನೆ. ಅಂದರೆ ಮನೆಯು ಮಾಡಿಟ್ಟಿದ್ದಾನೆ ಎಂದು ಸತ್ಯವೇದ ಹೇಳ್ತಾ ಉಂಟು. ಕಳವಳಗೊಳ್ಳಬೇಡಿರಿ ಹೇಳ್ತಾನೆ. ನಂಬಿಕೆ ದೃಢವಾಗಿ ನಂಬಿರಿ ಹೇಳ್ತಾನೆ. ದೃಢವಾಗಿ ನಂಬಿಕೆ ಮಾತ್ರ ಇರಲಿ. ಪುನಃ ದೇವರ ವಾಕ್ಯ ಹೇಳ್ತದೆ, ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೆನು. ಇಲ್ಲದಿದ್ದರೆ ಮೊದಲೇ ನಾನು ಹೇಳ್ತಿದ್ದೇನೆ ಎಂದು ಹೇಳ್ತಾನೆ. ಅಲ್ಲಿ ಒಂದು ವೇಳೆ ಬಿಡಾರ ಇಲ್ಲದಿದ್ದರೆ, ಅಲ್ಲಿ ಮನೆ ಇಲ್ಲದಿದ್ದರೆ, ಅಲ್ಲಿ ಸ್ಥಳ ಇಲ್ಲದಿದ್ದರೆ ನಾನು ಮೊದಲೇ ಹೇಳ್ತಿದ್ದೇನೆ. ಅಲ್ಲಿ ಉಂಟೆಂದು ಹೇಳ್ತಾ ಇದ್ದಾನೆ ಆತನು. ಅಲ್ಲಿ ನಿಮಗೆ ಬಿಡಾರ ಉಂಟು ಎಂದು ಹೇಳ್ತಾನೆ. ಯೇಸು ಧೈರ್ಯವಾಗಿ ಹೇಳ್ತಾ ಇದ್ದಾನೆ. ಪುನಃ ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ, ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರಕೊಂಡು ಹೋಗುತ್ತೇನೆ ಎಂದು ಹೇಳ್ತಾನೆ. ನಾನು ಸ್ಥಳ ಸಿದ್ಧ ಮಾಡಲಿಕ್ಕೆ ನಿಮಗೆ ಹೋಗ್ತೇನೆ. ಯಾವ ಸ್ಥಳ ಯಾವ ವಿಷಯದಲ್ಲಿ ಮಾತಾಡ್ತಾ ಇದ್ದಾನೆ ಯೇಸು ಕ್ರಿಸ್ತನು? ನಾನು ಹೋಗುತ್ತೇನೆ, ಒಂದು ಸ್ಥಳವನ್ನು ಸಿದ್ಧ ಮಾಡಲಿಕ್ಕೆ ಹೋಗ್ತೇನೆ. ಯೇಸುಗೆ ಗೊತ್ತುಂಟು, ಚೆನ್ನಾಗಿ ಗೊತ್ತುಂಟು, ಮುಂದಿನ ಬರುವ ಸಮಯದಲ್ಲಿ ಏನಾಗ್ತದೆ ಲೋಕದಲ್ಲಿ ಎಂದು. ಆಗಲಿಕ್ಕೆ ಉಂಟೆಂದು ಆ ಸಮಯದಲ್ಲಿ ಗೊತ್ತುಂಟು ಆತನಿಗೆ. ಅದಕ್ಕೆ ನಾನು ಹೋಗ್ತೇನೆ, ಒಂದು ಸ್ಥಳವನ್ನು ಸಿದ್ಧ ಮಾಡ್ತೇನೆ. ಯಾರಿಗೆ? ದೇವರ ಮಕ್ಕಳಿಗೆ. ದೇವರ ಮಕ್ಕಳಿಗೆ ಸ್ಥಳವನ್ನು ಸಿದ್ಧ ಮಾಡಲಿಕ್ಕೆ ಆತನು ಹೋಗಿದ್ದಾನೆ. ಸ್ಥಳ ಸಿದ್ಧ ಮಾಡ್ತಾ ಇದ್ದಾನೆ. ಪುನಃ ದೇವರ ವಾಕ್ಯ ಹೇಳ್ತಿದೆ, ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ. ತಿರುಗಿ ಬಂದು ಅಂದರೆ ಅರ್ಥ, ಯೇಸು ತಿರುಗಿ ಬರ್ತಾನೆ. ಪ್ರವಾದಿಗಳ ಮುಖಾಂತರ ದೇವರು ಮಾತಾಡಿದನು, ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬರ್ತಾನೆಂದು, ರಕ್ಷಕನು ಈ ಲೋಕಕ್ಕೆ ಬರ್ತಾನೆಂದು ವಿಧ ವಿಧ ರೀತಿಯಲ್ಲಿ ಪ್ರವಾದಿಗಳ ಮುಖಾಂತರ ಆತನು ಮಾತಾಡಿದನು. ಆತನು ಈ ಲೋಕಕ್ಕೆ ಬಂದನು, ಮಾನವನಾಗಿ ಬಂದನು.
ಮರಿಯಮ್ಮನ ಗರ್ಭದಲ್ಲಿ ಆತನು ಹುಟ್ಟಿಕೊಂಡು ಈ ಲೋಕಕ್ಕೆ ಬಂದನು. ಪರಿಶುದ್ಧಾತ್ಮನಿಂದ ಹುಟ್ಟಿಕೊಂಡು ಈ ಲೋಕಕ್ಕೆ ಆತನು ಬಂದನು. ಏಕೆ? ಪಾಪಿಗಳನ್ನು ರಕ್ಷಿಸಲಿಕ್ಕೆ ಬಂದನು, ಆತನು ರಕ್ಷಣೆ ಕೊಡಲಿಕ್ಕೆ ಬಂದನು. ಆದರೆ ಇಲ್ಲಿ ಏನು ಹೇಳ್ತದೆ ದೇವರ ವಾಕ್ಯ? ಆತನು ಬಂದು ಏನು ಮಾಡಿದ್ದಾನೆ? ಬಂದು ತನ್ನ ಕೆಲಸ ಮಾಡಿ ಆತನು ಪರಲೋಕಕ್ಕೆ ಹೋಗಿದ್ದಾನೆ. ಈಗ ಆತನು ಹೇಳ್ತಾರೆ, ಪುನಃ ನಾನು ಬರ್ತೇನೆ, ಪುನಃ ಬರ್ತಾನೆ. ಈ ಸಮಯದಲ್ಲಿ ಪ್ರಿಯರೇ, ನಾವು ಜೀವಿಸ್ತಾ ಇದ್ದೇವೆ. ಆತನು ಪುನಃ ಬರುವ ಸಮಯ ಇದು. ಪುನಃ ಬರುವ ಸಮಯದಲ್ಲಿ ನೀವು ಮತ್ತು ನಾವು ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ. ಇದೇ ಸಮಯ, ಯೇಸು ಕ್ರಿಸ್ತನು ಬರುವ ಸಮಯ ಇದು. ಎಷ್ಟೋ ಸೂಚನೆ ಆತನು ಹೇಳಿದ್ದಾನೆ. ನೀವು ಸತ್ಯವೇದ ಓದಿದರೆ ನಿಮಗೆ ಗೊತ್ತಾಗ್ತದೆ. ಮತ್ತಾಯನ ಶುಭ ಸಂದೇಶ 24, ಮಾರ್ಕನ ಶುಭ ಸಂದೇಶ 13, ಲೂಕನ ಶುಭ ಸಂದೇಶ 17, 21, ಇದರ ಎಲ್ಲ ಆತನ ವಿಷಯದಲ್ಲಿ, ಆತನು ಬರುವ ವಿಷಯದಲ್ಲಿ ಬರೆಯಲ್ಪಟ್ಟಿದೆ. ಅದು ಓದಿ ನಾವು ತಿಳ್ಕೊಂಡು ನಾವು ಎಚ್ಚರವಾಗಿರಬೇಕೆಂದು ಆತನು ಬಯಸ್ತಾನೆ. ಆತನು ಹೇಳ್ತಾನೆ, ನಾನು ಕಳ್ಳನು ಬರುವ ಹಾಗೆ ನಾನು ಬರ್ತೇನೆ ಎಂದು. ಎಷ್ಟೋ ಕಡೆಯಲ್ಲಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ನಾವು ಪ್ರಕಟಣೆ ಗ್ರಂಥ ಓದಿದಾಗ ಅಲ್ಲಿ ಕೂಡ ಬರೆಯಲ್ಪಟ್ಟಿದೆ. ಆತನು ಒಬ್ಬ ಕಳ್ಳನು ಬರುವ ಹಾಗೆ ಬರ್ತಾನೆ. ಕಳ್ಳನು ಹೇಳಿ ಬರ್ತಾನ? ಹೇಳಿ ಬರುವುದಿಲ್ಲ. ಅದೇ ಪ್ರಕಾರ ನಾವೆಲ್ಲರೂ ಸಿದ್ಧವಾಗಿರಬೇಕೆಂದು ಆತನು ಬಯಸ್ತಾನೆ. ನಾವು ಆತ್ಮನಿಂದ ತುಂಬಿ ದೇವರ ಭಯಭಕ್ತಿಯಿಂದ ದೇವರ ವಾಕ್ಯವನ್ನು ಕೇಳಿ ಅದರ ಪ್ರಕಾರ ನಾವು ನಡೆದು ಸಿದ್ಧವಾಗಿ ನಿಲ್ಲಬೇಕೆಂದು ಆತನು ಬಯಸ್ತಾ ಇದ್ದಾನೆ. ಪುನಃ ಅಲ್ಲಿ ಹೇಳ್ತಾನೆ, ಯಾಕೆಂದರೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು. ನೋಡಿ, ಯೇಸು ಹೇಳ್ತಾನೆ, ನಾನು ಎಲ್ಲಿದ್ದೇನೆ ಅಲ್ಲಿ ನೀವು ಕೂಡ ಇರಬೇಕಂತೆ. ನಾನು ಇರುವ ಸ್ಥಳದಲ್ಲಿ ನೀವು ಕೂಡ ಇರಬೇಕು. ದೇವರ ಮಕ್ಕಳು ಅಲ್ಲಿ ಇರಬೇಕೆಂದು ಆತನು ಬಯಸ್ತಾ ಇದ್ದಾನೆ. ಈ ಲೋಕದ ಅಂತ್ಯ ತನಕ ನಾನು ನಿಮ್ಮ ಸಂಗಡ ಇದ್ದೇನೆಂದು ಹೇಳಿದ್ದಾನೆ. ಏನು ಅಂತ್ಯ ತನಕ ಅಂದರೆ? ಈ ಲೋಕದಲ್ಲಿ ಕೂಡ ಇದ್ದಾನೆ ಅಂತ್ಯ ತನಕ. ಈ ಲೋಕ ಬಿಟ್ಟ ನಂತರ ಕೂಡ ಆತನ ಅಂತ್ಯ ತನಕ ನಿಮ್ಮ ಸಂಗಡ ಇದ್ದಾನೆ, ಜೊತೆಯಲ್ಲಿದ್ದಾನೆ. ನೀವು ದೇವರ ಮಕ್ಕಳು ಆತನ ಜೊತೆಯಲ್ಲಿ ಇರಬೇಕೆಂದು ಆತನು ಬಯಸ್ತಾ ಇದ್ದಾನೆ. ನೋಡಿ, ಆತನದು ಪ್ರೀತಿ, ಎಷ್ಟು ಪ್ರೀತಿ ಮಾಡ್ತಾನೆ ನೋಡಿ, ಮಾನವನಿಗೆ ಎಷ್ಟು ಆತನ ಪ್ರೀತಿ ಮಾಡ್ತಾನೆ. ಹಾಗಾದರೆ ನಾವು ಹೇಗೆ ಜೀವಿಸ್ತಾ ಇದ್ದೇವೆ? ನಮ್ಮ ಜೀವಿತ ಹೇಗೆ ಉಂಟು ಈ ಲೋಕದಲ್ಲಿ? ನಮ್ಮ ನಂಬಿಕೆ ಎಷ್ಟರ ಮಟ್ಟಿಗೆ ಉಂಟು ಈ ಲೋಕದಲ್ಲಿ? ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಆತನು ನಾನು ಹೋಗುವ ಸ್ಥಳವು ಮಾರ್ಗವು ನಿಮಗೆ ತಿಳಿದಿದೆ ಹೇಳ್ತಾನೆ. ನಿಮಗೆ ತಿಳಿದಿದೆ ಅಂದರೆ ಎಲ್ಲ ವಾಕ್ಯದ ಮುಖಾಂತರ ಪ್ರಿಯರೇ ಆತನು ಮಾತಾಡಿದ್ದಾನೆ. ನಿಮಗೆ ತಿಳಿದಿದೆ, ನಾನು ಹೋಗುವ ಮಾರ್ಗ ನಿಮಗೆ ಗೊತ್ತುಂಟು, ನಿಮಗೆ ತಿಳಿದಿದೆ ಹೇಳ್ತಾನೆ. ಆ ಸ್ಥಳವು ನಿಮಗೆ ತಿಳಿದಿದೆ. ಯೇಸು ಬಿಡಿಸಿ ವಾಕ್ಯದ ಮುಖಾಂತರ ಮಾತಾಡಿದ್ದಾನೆ. ಯೇಸು ಒಂದು ಸ್ಥಳದಲ್ಲಿ ಹೇಳ್ತಾ ಇದ್ದಾನೆ, 18 ಹೇಳ್ತಾರೆ, ನಾನು ನಿಮ್ಮನ್ನು ಅನಾಥನಾಗಿ ಬಿಡುವುದಿಲ್ಲ ಹೇಳ್ತಾನೆ. ನೀವು ಅನಾಥರಲ್ಲ ಹೇಳ್ತಾನೆ ಆತನು. ನಾನು ಅನಾಥನಾಗಿ ನಿಮಗೆ ಬಿಡುವುದಿಲ್ಲ ಹೇಳ್ತಾನೆ. ಅದಕ್ಕೋಸ್ಕರ ಯೇಸು ಕ್ರಿಸ್ತನನ್ನು ತಿಳುಕೊಳ್ಳೋದು ತುಂಬ ಇಂಪಾರ್ಟೆಂಟ್. ನಾವು ಆತನ ವಾಕ್ಯದ ಮುಖಾಂತರ ಆತನು ಯಾರಾಗಿದ್ದಾನೆ ಎಂದು ತಿಳುಕೊಳ್ಳೋದು ವೆರಿ ಇಂಪಾರ್ಟೆಂಟ್. ಭಕ್ತರು ಅದನ್ನು ತಿಳುಕೊಂಡಿದ್ದರು ಯೇಸು ಕ್ರಿಸ್ತನನ್ನು. ಅದಕ್ಕೋಸ್ಕರ ಈ ಭಕ್ತರು, ಈ ಅಪೊಸ್ತಲರು, ಶಿಷ್ಯರು ತಿಳುಕೊಂಡು ಈ ಲೋಕದಲ್ಲಿ ಜೀವಿಸಿದರು. ಮರಣಕ್ಕೆ ಹೆದರಲಿಲ್ಲ, ಅವರು ಮರಣಕ್ಕೆ ಹೆದರಲಿಲ್ಲ. ಅದಕ್ಕೋಸ್ಕರ ಇನ್ನೊಂದು ವಾಕ್ಯವನ್ನು ಓದುವ ಪೌಲನು ರೋಮಪುರದ ಪತ್ರಿಕೆಯಲ್ಲಿ ಹೇಳ್ತಾ ಇದ್ದಾನೆ, ಆತನು ಬರೆಯುತ್ತಾ ಇದ್ದಾನೆ. ರೋಮಪುರ ಪತ್ರಿಕೆಯಲ್ಲಿ ಬರೆಯುತ್ತಾ ಇದ್ದಾನೆ 8:31 ಆತನು ಹೇಳ್ತಾ ಇದ್ದಾನೆ, ಈ ರೀತಿ ಹೇಳ್ತಾ ಇದ್ದಾನೆ, ಹಾಗಾದರೆ ಈ ವಿಷಯದಲ್ಲಿ ನಾವು ಏನು ಹೇಳೋಣ? ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು? ಪೌಲನು ಧೈರ್ಯವಾಗಿ ಹೇಳ್ತಾ ಇದ್ದಾನೆ, ದೇವರು ನಮ್ಮ ಕಡೆಯಲ್ಲಿ ಇದ್ದರೆ, ನಮ್ಮ ಪಕ್ಷಕ್ಕೆ ಇದ್ದರೆ ನಮಗೆ ಎದುರಿಸುವವರು ಯಾರಿದ್ದಾರೆ? ಏಕೆಂದರೆ ದೇವರು
ನಿಮ್ಮ ಪಕ್ಷಕ್ಕೆ ಇದ್ದಾನೆ, ದೇವರ ಮಕ್ಕಳ ಪಕ್ಷಕ್ಕೆ ಇದ್ದಾನೆ ಆತನು. ಎದುರಾಳಿ ಎಷ್ಟು ಜೋರಾಗಿ ಬರಬಹುದು, ಆದರೂ ದೇವರು ನಿಮ್ಮ ಪಕ್ಷಕ್ಕೆ ಇರುವಾಗ ಎದುರಾಳಿಯದ್ದು ಏನು ನಡೆಯುವುದಿಲ್ಲ. ಏಕೆ? ಆ ವೈರಿಗೆ ಆತನು ಸೋಲಿಸಿದ್ದಾನೆ. ಶಿಲುಬೆಯಲ್ಲಿ ಆ ವೈರಿಗೆ ಯೇಸು ಕ್ರಿಸ್ತನು ಸೋಲಿಸಿದ್ದಾನೆ. ಆತನು ಜಯ ಹೊಂದಿದ್ದಾನೆ. ನೀವು ಜಯ ಹೊಂದಿದವರ ಮಕ್ಕಳಾಗಿದ್ದೀರಿ. ನೀವು ಸಾಮಾನ್ಯರಲ್ಲ, ಜಯ ಹೊಂದಿದವರ ಮಕ್ಕಳಾಗಿದ್ದೀರಿ. ಹಾಗಾದರೆ ನೀವು ಜಯ ಹೊಂದಿದವರ ಮಕ್ಕಳು ಯಾವ ರೀತಿಯಲ್ಲಿ ಇರಬೇಕು, ಹೇಗೆ ಇರಬೇಕು? ಈ ಲೋಕದಲ್ಲಿ ಎಲ್ಲ ಸಂಗತಿಯನ್ನು ಎದುರಿಸಲಿಕ್ಕೆ ನಿಮಗೆ ಗೊತ್ತಿರಬೇಕು. ಬರಬಹುದು, ಬಿರುಗಾಳಿ ಬರ್ಬೋದು, ವಿಧ ರೀತಿಯಲ್ಲಿ ಬಿರುಗಾಳಿ ಬರ್ಬೋದು, ಆದರೆ ನೀವು ಎದುರಿಸಬೇಕು. ಹೇಗೆ? ನಿಮಗೆ ಗೊತ್ತುಂಟು ನೀವು ಕ್ರಿಸ್ತನಲ್ಲಿ ಯಾರಾಗಿದ್ದೀರೆಂದು ನಿಮಗೆ ಚೆನ್ನಾಗಿ ಗೊತ್ತುಂಟು. ಅದಕ್ಕೆ ಯೇಸು ಹೇಳ್ತಾನೆ, ನಾನು ಹೋಗುವ ಸ್ಥಳ ನಿಮಗೆ ಗೊತ್ತುಂಟು, ನಾನು ಕರ್ಕೊಂಡು ಹೋಗುವ ಸ್ಥಳ ನಿಮಗೆ ಗೊತ್ತುಂಟು, ನಾನು ಸಿದ್ಧ ಮಾಡಿದ ಸ್ಥಳ ನಿಮಗೆ ಗೊತ್ತುಂಟು ಹೇಳ್ತಾನೆ. ನಿಮಗೆ ಗೊತ್ತಿರಬೇಕು ನೀವು ಯಾರಾಗಿದ್ದೀರಿ, ಎಲ್ಲಿ ಹೋಗುವರಾಗಿದ್ದೀರಿ, ನಿಮಗೆ ತಿಳಿಯಬೇಕು. ಯೇಸು ಹೇಳ್ತಾನೆ, ನಾನು ಎಲ್ಲಿಂದ ಬಂದಿದ್ದೇನೆ, ಎಲ್ಲಿಗೆ ಹೋಗ್ತೇನೆ ನನಗೆ ಚೆನ್ನಾಗಿ ಗೊತ್ತುಂಟು ಹೇಳ್ತಾನೆ. ಪ್ರಿಯರೇ, ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಯೇಸು ಇನ್ನೊಂದು ಕಡೆಯಲ್ಲಿ ಹೇಳ್ತಾನೆ, ಸೈತಾನನಿಗೆ ಸಂಬಂಧಪಟ್ಟದ್ದು ನನ್ನ ಹತ್ರ ಏನಿಲ್ಲ. ಅಂದರೆ ಯಾಕೆ ಈ ರೀತಿ ಹೇಳ್ತಾನೆ? ಧೈರ್ಯದಿಂದ ಹೇಳ್ತಾ ಇದ್ದಾನೆ. ಸೈತಾನಿಗೆ ಏನು ಸಂಬಂಧಪಟ್ಟಿದೆ? ಸೈತಾನಿಗೆ ಏನು ಸಂಬಂಧದ್ದು? ಪಾಪದ ಸಂಗತಿ, ದೇವರ ಚಿತ್ತಕ್ಕೆ ವಿರುದ್ಧ ಏನುಂಟು ಅವನಲ್ಲಿ, ಅದು ಸೈತಾನಿಗೆ ಸಂಬಂಧಪಟ್ಟದ್ದು. ಅದಕ್ಕೆ ಸರ್ ನಾವು ಸರಿಯಾಗಿ ತಿಳ್ಕೊಳ್ಳಬೇಕು. ಆತನಿಗೆ ಸಂಬಂಧಪಟ್ಟದ್ದು ನನ್ನ ಹತ್ರ ಏನಾದರೂ ಉಂಟಾ? ನೀವು ಪರೀಕ್ಷೆ ಮಾಡಬೇಕು, ತನ್ನನ್ನೇ ತಾನು ಪರೀಕ್ಷೆ ಮಾಡಿಕೊಳ್ಳಬೇಕು. ದೇವರು ಏನು ಬಯಸ್ತಾನೆ? ಒಬ್ಬ ವ್ಯಕ್ತಿ ತನ್ನನ್ನೇ ಪರೀಕ್ಷೆ ಮಾಡಿಕೊಳ್ಳಬೇಕು. ಅವನು ಕ್ರಿಸ್ತನಲ್ಲಿ ಇದ್ದರೆ ನಾನು ಇದ್ದೇನಾ ಇಲ್ಲ ಒಂದು. ಏಕೆಂದರೆ ಒಬ್ಬನಿಗೆ ಗೊತ್ತಾಗ್ತದೆ. ಒಂದು ಕನ್ನಡಿಯ ಮುಂದೆ ಹೋದರೆ ಏನು ನೋಡ್ತಾ ಇದ್ದಾನೆ ಆತನು? ಎಲ್ಲಿ ಏನಾದರೂ ತಾಗಿದೆಯೋ, ಮುಖದಲ್ಲಿ ಏನು ಉಂಟಾ, ನನ್ನ ಕೂದಲು ಸರಿ ಉಂಟಾ, ಎಲ್ಲ ನೋಡ್ತಾನೆ ಆತನು. ನೋಡಿ ಸರಿಪಡಿಸ್ತಾನೆ, ಮುಖ ತೊಳೆಯುತ್ತಾನೆ. ಅದೇ ಪ್ರಕಾರ ಈ ವಾಕ್ಯದಲ್ಲಿ ನಾವು ನೋಡಬೇಕು. ವಾಕ್ಯದ ಮುಖ ನೋಡಬೇಕು, ನಮ್ಮನ್ನೇ ನೋಡಬೇಕು. ನಾವು ಕ್ರಿಸ್ತನಲ್ಲಿ ಇದ್ದೇವಾ, ಕ್ರಿಸ್ತನ ಮಾರ್ಗದಲ್ಲಿ ನಡೆಯುತ್ತೇವಾ, ನಾವು ಸತ್ಯದಲ್ಲಿ ಇದ್ದೇವಾ, ನಾವು ತಿಳ್ಕೊಳ್ಳಬೇಕು. ಅದಕ್ಕೋಸ್ಕರ ಪ್ರಿಯರೇ, ಈ ಸತ್ಯವೇದ ನಮಗೆ ಕೊಡಲ್ಪಟ್ಟಿದೆ. ಪುನಃ ದೇವರ ವಾಕ್ಯ ಹೇಳ್ತಿದೆ, ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ, ಪೌಲನು ಬರೆಯುತ್ತಾ ಇದ್ದಾನೆ, ಸ್ವಂತ ಮಗನನ್ನು ದೇವರು ನೋಡಿ ಏನು ಮಾಡಿದ್ದಾನೆ, ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ಆತನನ್ನು ನಮ್ಮೆಲ್ಲರಿಗೋಸ್ಕರ ಒಪ್ಪಿಸಿಕೊಟ್ಟಿದ್ದಾನಲ್ಲ, ಆತನು ನಮ್ಮ ಎಲ್ಲರಿಗೆ ತನ್ನ ಮಗನಿಗೇ ಕೊಟ್ಟಿದ್ದಾನೆ, ತನ್ನ ಮಗನಿಗೆ ಒಪ್ಪಿಸಿಕೊಟ್ಟಿದ್ದಾನೆ. ದೇವರು ನೋಡಿ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕಳಿಸಿದ್ದಾನೆ, ಯಾರು ಕೂಡ ನಾಶವಾಗಬಾರ್ದೆಂದು. ಎಷ್ಟು ಪ್ರೀತಿ ಮಾಡಿದ್ದಾನೆ ನೋಡಿ. ಹಾಗಾದರೆ ನಾವು ಎಲ್ಲಿದ್ದೇವೆ? ಇನ್ನು ನಾವು ಯಾವ ರೀತಿಯಲ್ಲಿ ಜೀವಿಸ್ತಾ ಇದ್ದೇವೆ? ಆ ಪ್ರೀತಿ ನಮ್ಮ ಒಳಗೆ ಉಂಟಾ? ಆತನು ತೋರಿಸಿದ ಪ್ರೀತಿ ನಾವು ತಿಳಿದುಕೊಂಡಿದ್ದೇವಾ? ಆತನು ತನ್ನ ಒಬ್ಬನೇ ಮಗನನ್ನು ಬಿಟ್ಟುಕೊಟ್ಟಿದ್ದಾನೆ. ಯಾರಿಗೋಸ್ಕರ? ನಿಮಗೋಸ್ಕರ, ನಮಗೋಸ್ಕರ ಕೊಟ್ಟಿದ್ದಾನೆ. ಏಕೆಂದರೆ ನಾವು ನಾಶವಾಗಬಾರದೆಂದು. ನಾವು ನಿತ್ಯ ಆತನೊಟ್ಟಿಗೆ ಜೀವಿಸಬೇಕು, ಆತನ ಇದ್ದಲ್ಲಿಗೆ ನಾವು ಹೋಗಬೇಕೆಂದು ಆತನು ಬಯಸ್ತಾ ಇದ್ದಾನೆ. ಆತನ ಯೋಜನೆ ಏನು? ಆತನು ಎಲ್ಲಿದ್ದಾನೆ ಅಲ್ಲಿ ನೀವು ಕೂಡ ಇರಬೇಕೆಂದು ಬಯಸ್ತಾ ಇದ್ದಾನೆ. ಆತನ ಯೋಜನೆ ಏನು? ಆತನ ಯೋಜನೆ ಪರ್ಫೆಕ್ಟ್ ಯೋಜನೆ. ಒಬ್ಬ ಮನುಷ್ಯನಿಗೆ ಮಾಡಿಟ್ಟಿದ್ದಾನೆ. ಆತನು ತನ್ನ ಮಗನಿಗೆ ಕೊಟ್ಟು ಬಿಟ್ಟಿದ್ದಾನೆ. ಏಕೆ? ಮಾನವನು ರಕ್ಷಣೆ ಹೊಂದಬೇಕೆಂದು. ನಾಶನ ಮಾರ್ಗದಲ್ಲಿ ಹೋಗುವ ಮಾನವನು ದೇವರ ಕಡೆಗೆ ತಿರುಗಿ ಸತ್ಯ ದೇವರು ಯಾರೆಂದು ತಿಳ್ಕೊಂಡು, ಜೀವ ಸ್ವರೂಪನಾದ ದೇವರು ಯಾರು ತಿಳ್ಕೊಂಡು ಆತನ ಮಾರ್ಗದಲ್ಲಿ ನಡೆಯಬೇಕೆಂದು, ಕ್ರಿಸ್ತನ ಮಾರ್ಗದಲ್ಲಿ ನಡೆಯಬೇಕೆಂದು ಯೇಸು ಕ್ರಿಸ್ತನಿಗೆ ಈ ಲೋಕದಲ್ಲಿ ಕಳಿಸಿದ್ದಾನೆ, ತನ್ನ ಮಗನಿಗೆ ಕಳಿಸಿದ್ದಾನೆ. ಎಷ್ಟು ದೊಡ್ಡ ನೋಡಿ ದೇವರು ತ್ಯಾಗ ಮಾಡಿದ್ದಾನೆ.
ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ನಮಗೆ ದಯಪಾಲಿಸದೆ ಇರುವವನೇ? ಮಗನನ್ನು ಕೊಟ್ಟ ನಂತರ ಉಳಿದ ಸಂಗತಿ ಆತನು ಕೊಡದೇ ಇರುವವನೇ? ಕೊಡ್ತಾನೆ, ಖಂಡಿತವಾಗಿ ಆತನು ಕೊಡ್ತಾನೆ. ಮಗನನ್ನು ಕೊಟ್ಟ ನಂತರ ಉಳಿದ ಸಂಗತಿ ಆತನು ಕೊಡದೇ ಇರುವವನೇ ಎಂದು ಹೇಳ್ತಾನೆ. ಉಳಿದ ಸಂಗತಿಯನ್ನು ಕೊಡ್ತಾನೆ. ನಮಗೆ ಜೀವಿಸಲಿಕ್ಕೆ ಏನು ಬೇಕು ಈ ಲೋಕದಲ್ಲಿ? ನಮಗೆ ಬಟ್ಟೆ ಬೇಕೆಂದು ಗೊತ್ತುಂಟು ಆತನಿಗೆ, ಮನೆ ಬೇಕೆಂದು ಗೊತ್ತುಂಟು, ನಮಗೆ ಊಟ ಬೇಕೆಂದು ಗೊತ್ತುಂಟು, ನಮಗೆ ಜೀವಿಸಲಿಕ್ಕೆ ಏನು ಸೌಲಭ್ಯ ಬೇಕೆಂದು ಆತನಿಗೆ ಗೊತ್ತುಂಟು. ಆತನು ಕೊಡುವನಾಗಿದ್ದಾನೆ. ಆತನು ಮನುಷ್ಯನಿಗೆ ಏನು ಬೇಕು ಜೀವಿಸಲಿಕ್ಕೆ ಆತನು ಕೊಡುವನಾಗಿದ್ದಾನೆ. ಮೊದಲು ಹುಡುಕಿ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಿರಿ, ಮತ್ತೆಲ್ಲ ನಿಮಗೆ ಆತನು ನಿಮ್ಮ ಹಿಂಬಾಲಿಸುವುದೇನು ಹೇಳ್ತಾನೆ. ಹಿಂಬಾಲಿಸ್ತದಂತೆ ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ನಾವು ತವಕ ಪಡಬೇಕೆಂದು ದೇವರು ಬಯಸ್ತಾ ಇದ್ದಾನೆ. ಅಲ್ಲಿ ದೇವರ ವಾಕ್ಯ ಏನು ಹೇಳ್ತದೆ? ಅಷ್ಟು ಕೊಟ್ಟ ನಂತರ ಮಗನಿಗೆ ಕೊಟ್ಟನ ಸಮಸ್ತ ನಿಮಗೆ ಕೊಡದೇ ಇರುವವನೇ ಹೇಳ್ತಾನೆ. ಇವತ್ತು ಮಾನವನು ಏನು ಮಾಡ್ತಾ ಇದ್ದಾನೆ? ಇನ್ನೂ ಆತನು ಸಮಸ್ತ ಕೊಟ್ಟಿದ್ದಾನೆಂದು ತಿಳ್ಕೊಳ್ಳೇ ಇಲ್ಲ. ಸಮಸ್ತ ಏನು ಪ್ರಿಯರೇ? ನಾವು ಶ್ವಾಸ ತೆಗೆಯುತ್ತೇ ಅಲ್ಲ, ಅದು ದೊಡ್ಡ ದೊಡ್ಡ ಮಿರಕಲ್ ನಮ್ಮ ಜೀವಿತದಲ್ಲಿ. ಒಂದು ವೇಳೆ ನೀವು ಆರೋಗ್ಯದಲ್ಲಿ ಇದ್ದರೆ ಅದು ದೊಡ್ಡ ಮಿರಕಲ್ ನಿಮ್ಮ ಜೀವಿತದಲ್ಲಿ. ನಮ್ಮ ಜೀವಿತದಲ್ಲಿ ನಾವು ನೋಡ್ತೇವೆ, ಕಣ್ಣು ಕಾಣ್ತದಲ್ಲ, ಅದು ದೊಡ್ಡ ಮಿರಕಲ್ ಆಗಿದೆ. ಎಷ್ಟು ಜನಕ್ಕೆ ಕಣ್ಣು ಕಾಣುವುದಿಲ್ಲ, ಎಷ್ಟು ಜನಕ್ಕೆ ಕಿವಿ ಕೇಳುವುದಿಲ್ಲ, ಅಂಗವಿಕಲ ಆಗಿದ್ದಾರೆ. ಎಷ್ಟು ಜನರಿಗೆ ಒಂದು ಕೈ ನಡೆದರೆ ಇನ್ನೊಂದು ಕೈ ನಡೆಯುವುದಿಲ್ಲ, ಕೆಲಸ ಮಾಡುವುದಿಲ್ಲ. ಎಷ್ಟು ಜನರಿಗೆ ಒಂದು ಕಾಲು ನಡೆಯಲಿಕ್ಕಾದರೆ ಇನ್ನೊಂದು ಕಾಲು ನಡೆಯಲಿಕ್ಕೆ ಆಗುವುದಿಲ್ಲ. ಆದರೂ ದೇವರು ನಿಮಗೆ ಸುರಕ್ಷಿತವಾಗಿ ಇಟ್ಟಿದ್ದೇನಲ್ಲ. ನೀವು ಸುರಕ್ಷಿತವಾಗಿ ಹೋಗ್ತೀರಿ, ಸುರಕ್ಷಿತ ಬರ್ತೀರಲ್ಲ, ಅದು ದೊಡ್ಡ ಅದ್ಭುತ ಆಗಿದೆ ನಿಮ್ಮ ಜೀವಿತದಲ್ಲಿ. ಹೇಗೆ? ಕ್ರಿಸ್ತ ಯೇಸುವಿನ ಮುಖಾಂತರ ಇದು ಎಲ್ಲ. ಆತನು ಕಾಯ್ತಾ ಇದ್ದಾನೆ, ಆತನು ಕಾಪಾಡ್ತಾ ಇದ್ದಾನೆ. ದೇವರ ವಾಕ್ಯ 121 ಕೀರ್ತನೆಯಲ್ಲಿ ಹೇಳ್ತಾ ಇದ್ದಾನೆ, ನಮ್ಮ ದೇವರು ಇಸ್ರೇಲ್ ದೇವರು ತೂಕಾಡುವುದಿಲ್ಲ, ಮಲಗುವುದಿಲ್ಲ, ಹಗಲು ರಾತ್ರಿ ಕಾಯ್ತಾನಂತೆ ಆತನು. ನಿಮಗೆ ಸೂರ್ಯನ ಬಾಧೆ ಮಾಡಬಾರ್ದು, ಚಂದ್ರನ ಬಾಧೆ ಆಗಬಾರ್ದು ಎಂದು ಆತನು ಕಾಯ್ತಾ ಇದ್ದಾನಂತೆ. ಆತನು ಕಾಯುವ ಆತನು ನಿಮಗೆ. ಪುನಃ ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ದೇವರು ಆದುಕೊಂಡವರ ಮೇಲೆ ಯಾರು ತಪ್ಪು ಹೊರಿಸೋರು? ದೇವರು ಆರಿಸಿದ್ದಾನೆ ನಿಮಗೆ, ದೇವರು ನೇಮಿಸಿದ್ದಾನೆ ನಿಮಗೆ. ಈಗ ತಪ್ಪು ಹೊರಿಸೋರು ಯಾರು? ತಪ್ಪು ಒಬ್ಬನೇ. ಏನು? ಯಾವಾಗಲೂ ತಪ್ಪು ಹುಡುಕುವುದು. ಸೈತಾನ ಕೆಲಸ ಏನು? ತಪ್ಪು ಹುಡುಕೋದು ಕೆಲಸ. ಆತ ನಿಮ್ಮ ಮೇಲೆ ತಪ್ಪು ಹುಡುಕುವನಲ್ಲ, ನಿತ್ಯವೂ ಕೋಪಿಸುವನಲ್ಲ. ಸತ್ಯವೇದ ಹೇಳ್ತದೆ, 103 ಕೀರ್ತನೆಯಲ್ಲಿ ಹೇಳ್ತಾನೆ, ಆತನು ನಿತ್ಯ ಕೋಪಿಸುವನಲ್ಲ. ನಿಮ್ಮ ಮಾಡಿದ ಅಪರಾಧಕ್ಕೆ ತಕ್ಕಂತೆ ಆತನು ದಂಡಿಸಲಿಲ್ಲ ಎಂದು ದೇವರ ವಾಕ್ಯ ಹೇಳ್ತದೆ. ನೀವು ಅಪರಾಧ ಮಾಡಿದಿರಲ್ಲ, ಆ ರೀತಿ ಆತನು ನಿಮಗೆ ದಂಡಿಸಲಿಲ್ಲ. ಆತನು ಕ್ಷಮೆ ಕೊಟ್ಟಿದ್ದಾನೆ, ಕ್ಷಮಿಸಿದ್ದಾನೆ. ಯೇಸು ಯಾರಾಗಿದ್ದಾನೆ? ಆರೋಗ್ಯದಾಯಕನಾಗಿದ್ದಾನೆ. ಆತನು ಆರೋಗ್ಯದಾಯಕನಾಗಿದ್ದಾನೆ. ನೀವು ಆರೋಗ್ಯದಲ್ಲಿ ಇರಬೇಕೆಂದು ಆತನು ಬಯಸ್ತಾ ಇದ್ದಾನೆ. ಅದಕ್ಕೋಸ್ಕರ ದೇವರ ವಾಕ್ಯ ಹೇಳ್ತದೆ, ಪೌಲನು ಬರೆಯುತ್ತಾ ಇದ್ದಾನೆ, ಆದುಕೊಂಡವರ ಮೇಲೆ ತಪ್ಪುರಿಸುವವರು ಯಾರು? ಯಾರು ತಪ್ಪಿಸು ನಿಮ್ಮಲ್ಲಿ? ಪುನಃ ದೇವರ ವಾಕ್ಯ ಹೇಳ್ತದೆ ಅಲ್ಲಿ, ದೇವರು ಆದುಕೊಂಡವರ ಮೇಲೆ ತಪ್ಪುರಿಸುವರು ಯಾರು? ದೇವರೇ ನಮ್ಮನ್ನು ನೀತಿವಂತರನ್ನು ನಿರ್ಣಯಿಸುವನಾಗಿದ್ದಾನಲ್ಲ. ದೇವರೇ, ಜೀವ ಸ್ವರೂಪನಾದ ದೇವರು, ನೀವು ನೀತಿವಂತರಾಗಿದ್ದೀರಿ ಎಂದು ಆತನು ಹೇಳ್ತಾ ಇದ್ದಾನೆ. ಮನುಷ್ಯನು ಏನು ಹೇಳ್ಬೋದು? ಮನುಷ್ಯನು ತನಗೆ ಬೇಕಾದ ರೀತಿಯಲ್ಲಿ ನಿಮ್ಮ ಮೇಲೆ ತಪ್ಪು ಹುಡುಕುವುದು ಹೇಳ್ಬೋದು. ಆದರೆ ದೇವರು ಏನು ಹೇಳ್ತಾನೆ? ನೀನು ನೀತಿವಂತನು. ಒಬ್ಬ ವ್ಯಕ್ತಿ ನೀತಿವಂತನು ಹೇಗೆ ಆಗುವುದು? ತನ್ನ ಒಳ್ಳೆಯ ಕ್ರಿಯೆಗಳಿಂದಲ, ಒಳ್ಳೆಯ ಕೆಲಸ ಮಾಡಿದ್ದಾನೆ. ಇವತ್ತು ಮಾನವನು ಏನು ಮಾಡ್ತಾ ಇದ್ದಾನೆ? ನೀತಿವಂತನಾಗಲಿಕ್ಕೆ, ಜನರು ನೋಡಲಿಕ್ಕೆ, ಹೊರಗಿದ್ದ ಜನರೆಲ್ಲ ನೋಡಬೇಕು, ಇವನು ಒಳ್ಳೆಯ ವ್ಯಕ್ತಿ ಹೇಳಬೇಕು, ಒಳ್ಳೆಯ ನೀತಿವಂತನಿಂದ ಹೇಳಬೇಕೆಂದು ಒಳ್ಳೆಯ ಕಾರ್ಯ ಮಾಡ್ತಾ ಇದ್ದಾರೆ, ಒಳ್ಳೆಯ ಕೆಲಸ ಮಾಡ್ತಾರೆ. ಹೌದು, ಒಳ್ಳೆಯ ಕೆಲಸ ಮಾಡಬೇಕು. ಕೆಲವರು ಮನೆ ಕಟ್ಟಿಕೊಡ್ತಾರೆ, ಕೆಲವರು ಬೇರೆ ಬೇರೆ ರೀತಿಯಲ್ಲಿ ಸಹಾಯ ಮಾಡ್ತಾರೆ, ಒಳ್ಳೆಯ ಕೆಲಸ ಮಾಡ್ತಾರೆ, ಇತರರಿಗೆ ಒಳ್ಳೆಯದಾಗಲಿಕ್ಕೆ ಒಳ್ಳೆಯದದು. ಆದರೆ ನೀತಿವಂತರ ಹೇಗೆ ಆಗುವುದು? ದೇವರ ದೃಷ್ಟಿಯಲ್ಲಿ ಒಬ್ಬ ವ್ಯಕ್ತಿ
ಏನು ಒಳ್ಳೆಯ ಕೆಲಸ ಮಾಡಿದರೆಂದಲ್ಲ, ಪುಣ್ಯ ಕೆಲಸ ಮಾಡಿದರಿಂದ ಮಾನವನು ನೀತಿವಂತನಾಗುವುದಿಲ್ಲ. ಪುಣ್ಯ ಕೆಲಸ, ಈ ಲೋಕದಲ್ಲಿ ಪುಣ್ಯ ಕೆಲಸ ಮಾಡಿದ ನೀತಿವಂತನಾಗುವುದಿಲ್ಲ. ದೇವರ ದೃಷ್ಟಿಯಲ್ಲಿ ಒಬ್ಬ ವ್ಯಕ್ತಿ ನೀತಿವಂತನಾಗುವುದು ಅವನ ಪಾಪ ಯೇಸುವಿನ ರಕ್ತದಿಂದ ತೊಳೆಯಲ್ಪಡಬೇಕು. ಅವನು ನಾನು ಪಾಪಿ ಆಗಿದ್ದೇನೆಂದು ಪಶ್ಚಾತ್ತಾಪಪಟ್ಟು ಯೇಸುಗೆ ಸ್ವಂತ ರಕ್ಷಕನನ್ನು ಸ್ವೀಕಾರ ಮಾಡಿ ಮುಳುಗಿ ಆತನು ದೀಕ್ಷಾಸ್ಥಾನ ತಗೊಳ್ಬೇಕು. ಆತನು ದೇವರ ಮಗನು ಮಗಳಾಗಬೇಕು. ಆಗ ಆತನು ನೀತಿವಂತನಾಗಿದ್ದಾನೆ ದೇವರ ದೃಷ್ಟಿಯಲ್ಲಿ, ಲೋಕದ ದೃಷ್ಟಿಯಲ್ಲಿ ಅಲ್ಲ. ಲೋಕದ ದೃಷ್ಟಿಯಲ್ಲ, ದೇವರ ದೃಷ್ಟಿಯಲ್ಲಿ ನಾವು ನೀತಿವಂತರಾಗಬೇಕು. ವೆರಿ ವೆರಿ ಇಂಪಾರ್ಟೆಂಟ್. ದೇವರು ನಮಗೆ ಹೇಳಬೇಕು, ಇವಳು ನೀತಿವಂತಳಾಗಿದ್ದಾಳೆ, ಇವನು ನೀತಿವಂತನಾಗಿದ್ದಾನೆ. ದೇವರೇ ನಮಗೆ ಸಾಕ್ಷಿ ಕೊಡಬೇಕು, ಮಾನವನ ಸಾಕ್ಷಿ ಬೇಡ. ಯೆರೆಮೀಯ ಪ್ರವಾದಿಯ ಗ್ರಂಥದಲ್ಲಿ ಏನು ಹೇಳ್ತಾನೆ? ಮಾನವನ ಮೇಲೆ ವಿಶ್ವಾಸ ಇಟ್ಟವನು ಶಾಪಗ್ರಸ್ತನೇ ಹೇಳ್ತಾನೆ. ಏಕೆ ಹೇಳ್ತಾ ಇದ್ದಾನೆ? ನಮ್ಮ ಸಂಪೂರ್ಣ ದೃಷ್ಟಿ, ಸಂಪೂರ್ಣ ಮನಸ್ಸು ನಮ್ಮ ಆತನ ಮೇಲೆ ಇರಬೇಕೆಂದು ಅಲ್ಲಿ ಬರೆಯಲ್ಪಟ್ಟಿದೆ. ದೇವರು ಹೇಳಬೇಕು ಇವತ್ತು ನಮಗೆ, ನಿಮಗೆ, ಇವನು ನೀತಿವಂತನಾಗಿದ್ದಾನೆಂದು. ನಮ್ಮ ಪಾಪ, ನಮ್ಮ ಶಾಪ ಒಬ್ಬ ವ್ಯಕ್ತಿಯ ಯೇಸುವಿನ ರಕ್ತದಿಂದ ತೊಳೆಯಲ್ಪಡಬೇಕು. ನೀವು ಸತ್ಯವೇದ ಓದಿದರೆ ನಿಮಗೆ ಚೆನ್ನಾಗಿ ಅರ್ಥ ಆಗ್ತದೆ. ನಿಮಗೆ ಶಾಪದಿಂದ ಬಿಡುಗಡೆ ಆಗಬೇಕಾದ್ರೆ, ನಿಮಗೆ ಪಾಪದಿಂದ ಬಿಡುಗಡೆ ಆಗಬೇಕಾದರೆ ಯೇಸು ಕ್ರಿಸ್ತನು ಬೇಕು ನಿಮ್ಮ ಜೀವಿತದಲ್ಲಿ. ಮನುಷ್ಯನು ಎಷ್ಟು ಕೂಡ ಪ್ರಯಾಸ ಪಟ್ಟರು ಈ ಲೋಕದಲ್ಲಿ, ಸತ್ಯವೇದ ಹೇಳ್ತಾರೆ ಸಾಧ್ಯ ಇಲ್ಲ, ಒಬ್ಬ ವ್ಯಕ್ತಿ ನೀತಿವಂತನಾಗುವುದಿಲ್ಲ. ಮನುಷ್ಯನಿಗೆ ಹೊರಗೆ ನೋಡುವ ರೀತಿಯಲ್ಲಿ ಆತನಿಗೆ ತೋರಬಹುದು, ಆದರೆ ಇಲ್ಲ, ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿ ಇರಬೇಕು ನಾವು. ಅದು ದೇವರೇ ನಮಗೆ ಸಾಕ್ಷಿ ಕೊಡಬೇಕು. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಅಪರಾಧಿಗಳೆಂದು ನಿರ್ಣಯಿಸುವವನು ಯಾರು? ನಮಗೆ ದೇವರು ನೀತಿವಂತನೆಂದು ಹೇಳಿದ ನಂತರ ಯಾರು ನಮಗೆ ಅಪರಾಧಿ ಎಂದು ಹೇಳ್ಬೋದು? ಇವನು ಅಪರಾಧಿ, ಇವನು ತಪ್ಪುಗಾರನು, ಇವನು ಹಾಗೆ, ಇವನು ಹೀಗೆ, ಯಾರು ಹೇಳ್ಬೋದು? ದೇವರು ಹೇಳ್ತಾನೆ ನೀನು ನೀತಿವಂತನಾಗಿದ್ದೆ ಎಂದು ದೇವರೇ ಹೇಳ್ತಾ ಇದ್ದಾನೆ. ಅದಕ್ಕಂತ ಪೌಲನು ಬರೆಯುತ್ತಾ ಇದ್ದಾನೆ, ನಮಗೆ ಅರ್ಥ ಆಗಬೇಕೆಂದು ಈ ಸಂಗತಿ. ಪೌಲನು ಬರೆಯುತ್ತಾ ಇದ್ದಾನೆ, ದೇವರೇ ನಮ್ಮ ನೀತಿವಂತನ ನಿರ್ಣಯಿಸುವನಾಗಿದ್ದಾನೆ, ಅಪರಾಧಿಗಳೆಂದು ನಿರ್ಣಯಿಸುವನು ಯಾರು? ಕ್ರಿಸ್ತ ಯೇಸು ಮರಣವನ್ನು ಹೊಂದಿದನಲ್ಲದೆ ಜೀವಿತನಾಗಿ ಎದ್ದು ದೇವರ ಬಲಕಡೆಯಲ್ಲಿ ಇದ್ದಾನೆ. ಖಾಲಿ ಯೇಸು ನಿಮಗಸರ ನಮಗಸರ ಶಿಲುಬೆಯಲ್ಲಿ ಕಷ್ಟವನ್ನು ಸಂಕಟವನ್ನು ಅನುಭವ ಮಾಡಿ ತನ್ನ ರಕ್ತವನ್ನು ಸುರಿಸಿ ತನ್ನ ಪ್ರಾಣ ಕೊಟ್ಟಿದ್ದಾನೆ. ಅಷ್ಟೇ ಅಲ್ಲ, ಆತನು 3ನೇ ದಿವಸ ಜೀವಂತವಾಗಿದ್ದಾನೆ. ಆತನು ಜೀವಿಸ್ತಾ ಇದ್ದಾನೆ. ಆತನು ಜೀವಂತವಾಗಿ ತೋರಿಸ್ತಾನೆ. ಅಂದರೆ ಒಬ್ಬ ವ್ಯಕ್ತಿ, ಕ್ರಿಸ್ತನಲ್ಲಿ ಇದ್ದ ವ್ಯಕ್ತಿ, ಆತನು ಸತ್ತರೂ ಜೀವಂತವಾಗ್ತಾನೆಂದು ಅಲ್ಲಿ ತೋರಿಸಿಕೊಟ್ಟಿದ್ದಾನೆ. ಮಾನವನಾಗಿ ಬಂದ ಮಾನವನಿಗೆ ಪುನರುತ್ಥಾನ ಉಂಟೆಂದು ಕೊಟ್ಟಿದ್ದಾನೆ ಯೇಸು. ಕ್ರಿಸ್ತನಲ್ಲಿ ಇದ್ದವರಿಗೆ ಪುನರುತ್ಥಾನ ಸತ್ಯವೇದ ಹೇಳ್ತದೆ ಎಲ್ಲರಿಗೆ ಆಗ್ತದೆ. ಯೇಸುಗೆ ಸ್ವೀಕಾರ ಮಾಡದವರಿಗೆ ಕೂಡ ಪುನರುತ್ಥಾನ ಉಂಟು. ಪ್ರಕಟಣೆ ಗ್ರಂಥ 20ರಲ್ಲಿ ಹೇಳ್ತದೆ, ಅವರೆಲ್ಲರೂ ನ್ಯಾಯ ತೀರ್ಪಿನ ಮುಂದೆ ನಿಲ್ಲಿಕ್ಕೆ ಉಂಟು. ನ್ಯಾಯ ತೀರ್ಪಿನ ದಿವಸ ಅವರ ಹೆಸರು ಜೀವಿತದ ಪುಸ್ತಕದಲ್ಲಿ ಇಲ್ಲದಿದ್ದರೆ ಅವರು ಬೆಂಕಿ ಕೆಂಡಕ್ಕೆ ಹಾಕಲ್ಪಡುವವರು ಎಂದು ಸತ್ಯವೇದ ಹೇಳ್ತದೆ. ಅಲ್ಲಿ ನೀತಿವಂತರ ಅಲ್ಲ ಎಂದು ದೇವರು ಹೇಳಿದ್ದಾರೆ. ಅದಕ್ಕೋಸ್ಕರ ವ್ಯಕ್ತಿಯ ಪಾಪ ಶಾಪ ಯೇಸು ಕ್ರಿಸ್ತನು ತನ್ನ ದೇಹದಲ್ಲಿ ಹೊತ್ತುಕೊಂಡು ಶಿಲುಬೆಗೆ ಜಡಿದಿದ್ದಾನೆ. 3ನೇ ದಿವಸ ಯೇಸು ಕ್ರಿಸ್ತನು ಪ್ರಿಯರೇ ಜೀವಂತವಾಗಿದ್ದಾನೆ. ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ದೇವರ ಬಲಪಾಸದಲ್ಲಿ ಆತನು ಈಗ ಕೂತ್ಕೊಂಡಿದ್ದಾನೆ ಪರಲೋಕಕ್ಕೆ ಹೋಗಿ. ನಮಗೋಸ್ಕರ ಬೇಡುವನಾಗಿದ್ದಾನೆ. ಇವತ್ತು ಯೇಸು ಕ್ರಿಸ್ತನು ತಂದೆಯ ಬಲಪಾಸದಲ್ಲಿ ಕೂತ್ಕೊಂಡು ನಿಮಗೋಸ್ಕರ ಆತನು ಬೇಡುತ್ತಾ ಇದ್ದಾನೆ, ಮಾನವನಿಗೋಸ್ಕರ ಬೇಡುತ್ತಾ ಇದ್ದಾನೆ. ಇವಳು ನನ್ನವಳು,
ಇವನು ನನ್ನವಳು ಎಂದು ಬೇಡ್ತಾ ಇದ್ದಾನೆ. ಕ್ರಿಸ್ತನು ಪುನಃ ಬರ್ತಾನೆ. ಕ್ರಿಸ್ತನು ಪುನಃ ಬರ್ತಾನೆ, ಈ ಲೋಕಕ್ಕೆ ಬರ್ತಾನೆ. ಆತನು ಸತ್ಯವೇದ ಪೇತ್ರನ ಬರೆದ 2ನೇ ಪತ್ರಿಕೆಯಲ್ಲಿ ಅಲ್ಲಿ ಹೇಳ್ತದೆ, ಕೆಲವರು ಏನು ಮಾಡ್ತಾನೆ, ಇವರು ಕ್ರಿಸ್ತರು ಬರ್ತಾರೆ ಎಂದು ಇಷ್ಟು ತನಕ ಬರಲಿಲ್ಲ ಎಂದು ಎಷ್ಟೋ ನಂಬಿಕೆಯಲ್ಲಿ ಬಿದ್ದು ಹೋಗೋರಿದ್ದಾರೆ. ಎಷ್ಟೋ ಜನ ಹಿಂಜಾರುವಾರಾಗಿದ್ದಾರೆ. ಏಕೆಂದರೆ ತಾಳ್ಮೆ ಇಲ್ಲದ ಕಾರಣ ನಾವು ಕಾಯ್ತಾ ಇರಬೇಕು. ಆತನು ಹೇಳಿದನಲ್ಲ, ನಾನು ಕಳ್ಳನು ಬರುವಾಗೆ ಬರ್ತಾನೆಂದು. ನಾವು ಆತನನ್ನು ಕಾಯ್ತಾ ಇರಬೇಕು. ಆತನು ಯಾರು ಕೂಡ ನಾಶವಾಗಬಾರದು ಎಂದು ಆತನ ಚಿತ್ತವಾಗಿದೆ. ಅದಕ್ಕೋಸ್ಕರ ತಡವಾಗ್ತಾ ಉಂಟು. ಆದರೆ ತಡ ಮಾಡಿದರೂ ಸಮಯಕ್ಕೆ ಬಾರದೆ ಬಿಡುವುದಿಲ್ಲ. ಆತನು ಸಮಯಕ್ಕೆ ಬರ್ತಾನೆ. ಆತನು ತಡ ನಮಗೆ ಆಗ್ಬೋದು, ಆದರೆ ಆತನು ತಡ ಮಾಡುವನಲ್ಲ. ಆತನು ಒಂದು ಡೇಟ್ ಫಿಕ್ಸ್ ಮಾಡಿದ್ದಾನೆ, ಸಮಯ ಫಿಕ್ಸ್ ಮಾಡಿದ್ದಾನೆ. ಆತನು ಅದು ಫಿಕ್ಸ್ ಮಾಡಿದ, ಅದು ತಪ್ಪುವುದಿಲ್ಲ. ನಮಗೆ ಮಾತ್ರ ಮಾನವನಿಗೆ ತಾಳ್ಮೆ ಇಲ್ಲದ ಕಾರಣ ಏನು, ನಾವು ಮಾನವನು ಪದೇ ಬದಲಾಗ್ತಾನೆ. ಆದರೂ ದೇವರು ಬದಲಾಗಲಿಲ್ಲ. ದೇವರು ಇದ್ದಾಗೆ ಇದ್ದಾನೆ. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ನಮಗೋಸ್ಕರ ಬೇಡುವನಾಗಿದೆ. ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವರು ಯಾರು? ಕ್ರಿಸ್ತನ ಪ್ರೀತಿಯಿಂದ ನಮಗೆ ಅಗಲಿಸುವರು ಯಾರು? ಆತನು ಪ್ರೀತಿಯನ್ನು ತಿಳ್ಕೊಂಡಿದ್ದಾನೆ ಪೌಲನು. ಇವತ್ತು ಅದೇ ಪ್ರೀತಿಯನ್ನು ನಾವು ತಿಳ್ಕೊಳ್ಳಬೇಕು. ಕ್ರಿಸ್ತನ ಪ್ರೀತಿ ನೀವು ತಿಳ್ಕೊಳ್ಳಬೇಕು. ಆತನು ಬರೆಯುತ್ತಾ ಇದ್ದಾನೆ, ಕ್ರಿಸ್ತನ ಪ್ರೀತಿಯಿಂದ ನಮಗೆ ಅಗಲಿಸುವರು ಯಾರಾಗಿದ್ದಾರೆ? ಬೇರ್ ಮಾಡಲಿಕ್ಕೆ ಯಾರಿಗೆ ಸಾಧ್ಯ ಉಂಟು? ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಕಷ್ಟವು, ಸಂಕಟವು, ಹಿಂಸೆಯು, ಅನ್ನವಿಲ್ಲದೆವು, ವಸ್ತ್ರವಿಲ್ಲದೆವು, ಗಂಡಾಂತರವು, ಖಡ್ಗವು. ದೇವರೇ, ನಾನು ನಿನ್ನ ನಿಮಿತ್ತ ದಿನವೆಲ್ಲ ಕೊಲೆಗೆ ಗುರಿಯಾಗಿದ್ದೇವೆ. ಜನರು ನಮ್ಮನ್ನು ಕುಯ್ಯರುಗಳಂತೆ ಎಣಿಸ್ತಾರೆ. ಆದರೆ ದೇವರಿಂದ ನಮಗೆ ಬೇರ್ಪಡಿಸಲಿಕ್ಕೆ ಯಾರಿಗೆ ಸಾಧ್ಯ ಇಲ್ಲಂದು ಪೌಲನು ಬರೆಯುತ್ತಾ ಇದ್ದಾನೆ. ಏಕೆ? ಕಷ್ಟ ಬರಲಿ, ಸಂಕಟ ಬರಲಿ, ಏನು ಬರಲಿ, ಕ್ರಿಸ್ತನಿಂದ ನನಗೆ ಬೇರ್ಪಡಿಸಲಿಕ್ಕೆ ಯಾರಿಂದ ಕೂಡ ಸಾಧ್ಯ ಇಲ್ಲ ಎಂದು ಹೇಳ್ತಾನೆ. ಈ ಭಾವನೆ, ಈ ತಿಳುವಳಿಕೆ, ಈ ಮನಸ್ಸು ನಮಗೆ ಬರಬೇಕು. ಖಂಡಿತ ನಿಮಗೆ ಅರ್ಥ ಆಯಿತು ಎಂದು ನಂಬುತ್ತೇನೆ. ಈ ವಾಕ್ಯದಿಂದ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥಿಸುವ. ಪ್ರೀತಿ ಸ್ವರೂಪನಾದ ತಂದೆಯ ದೇವರು, ನಿಮಗೆ ಸ್ತೋತ್ರ. ಈ ಸಮಯಕ್ಕೆ ಸ್ತೋತ್ರ ಕರ್ತನೆ. ನಿನ್ನ ಮಕ್ಕಳ ಥರ ನೀನು ಮಾತಾಡಿದಿ ಕರ್ತನೆ. ಸ್ತೋತ್ರಪ್ಪ ಕರ್ತನೆ. ಖಂಡಿತ ಇವರಿಗೆ ನೀನು ಪರಿಶುದ್ಧಾತ್ಮನೆ ಅರ್ಥ ಮಾಡುವ ಹಾಗೆ ನೀನು ಮಾತಾಡಿದಿ. ಸ್ತೋತ್ರ. ಈ ವಾಕ್ಯದಿಂದ ಇವರಿಗೆ ಆಶೀರ್ವಾದ ಮಾಡಲಿ. ಇವರಿಗೆ ಬಲ ಕೊಡು, ನಿನ್ನ ಶಕ್ತಿಯಿಂದ ತುಂಬಿಸು ಕರ್ತನೆ. ನಾನು ಪ್ರಾರ್ಥನೆಯ ಪ್ರೀತಿ ಕರ್ತನೆ, ನೀನು ತೋರಿಸಿದ ಆ ಪ್ರೀತಿ ಇವರ ಒಳಗೆ ಇಳಿದು ಬರಬೇಕೆಂದು ನಾನು ಪ್ರಾರ್ಥನೆ ಮಾಡ್ತೇನೆ. ನಿನ್ನ ಕೃಪೆ ಇವರಲ್ಲಿ ಇಳಿದು ಬರಬೇಕೆಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಇವರಿಗೆ ನಿನ್ನ ಆಶೀರ್ವಾದ ಮಾಡು ಕರ್ತನೆ. ಹೋಗುವಾಗಲೂ ಬರುವಾಗಲೂ ಇವರಿಗೆ ಕಾಪಾಡು. ಇವರಿಗೆ ಕೇಡಿಂದ ಇವರಿಗೆ ತಪ್ಪಿಸಬೇಕೆಂದು ನಾನು ಪ್ರಾರ್ಥನೆ ಮಾಡುವನಾಗಿದ್ದೇನೆ. ಇವರ ಕೆಲಸ ಕಾರ್ಯದಲ್ಲಿ ಆಶೀರ್ವಾದ ಮಾಡು ಕರ್ತನೆ. ಕರ್ತನೇ, ನೀನೇ ಇವರಿಗೆ ನಡೆಸಬೇಕು, ನೀನೇ ಇವರಿಗೆ ಕಾಯಬೇಕು. ಬರಬೇಕಾದ ಸಕಲ ಪರಲೋಕದ ಆಶೀರ್ವಾದದಿಂದ ಇವರಿಗೆ ತುಂಬಿಸಿ, ಇವರ ಕುಟುಂಬಕ್ಕೆ ನಿನ್ನ ಆಶೀರ್ವಾದದಿಂದ ತುಂಬಿಸಬೇಕೆಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಈ ಸಮಯದಲ್ಲಿ ಕರ್ತನೆ ತಂದೆ, ನಿನಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ಕೇಳಿ ಉತ್ತರ ಕೊಟ್ಟಿದ್ದಕ್ಕೆ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿದೆ ಪ್ರೀತಿಯುಳ್ಳ ತಂದೆ, ಆಮೇನ್. ನಾವು ಅಂತ್ಯಾಶವನ್ನು ಪಡ್ಕೊಳ್ಳುವ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧ ಆತ್ಮನ ಅನ್ಯೋನ್ಯತೆ ಈಗಲೂ ಸದಾಕಾಲ ಕ್ರಿಸ್ತನು ಆಕಾಶ ಮಂಡಳಿ ಪ್ರತ್ಯಕ್ಷ ಆಗುವ ತನಕ ನಿಮ್ಮ ಸಂಗಡಿ ಇರಲಿ. ಆಮೇನ್.